ಕಿಚ್ಚ ಅರ್ಥ ಗೊತ್ತಿಲ್ಲ ಕಿಚ್ಚ ಗಿಚ್ಚ ಅಂದ್ರೆ ಜಾಡ್ಸ್ ಓದ್ಬಿಡ್ತೀನಿ ಮಗನೇ. ಅದ್ರ ಅರ್ಥ ತಿಳ್ಕೊಂಡು ಏನೋ ಆಗ್ಬೇಕು ಬೇಕೋ. ನಾನ್ ಟೀ ಮಾರೋನು ಇದ್ಯಾ ಇಲ್ದೇ ಇರೋನು ಅಂತ ತಾನೇ ನೀವೆಲ್ರೂ ನನ್ನ ಹತ್ರ ಕಿಚ ಅನ್ನೋ ಪದಕ್ಕೆ ಅರ್ಥ ಕೇಳ್ತಾ ಇಲ್ಲ. ಅದಕ್ಕೆ ಅರ್ಥ ನನಗ್ ಗೊತ್ತು. ಕಿಚ ಅಂದ್ರೆ ಬೆಂಕಿ. ಯೋ ಅದು ಕಿಚ್ಚು ಕಣಯ್ಯ. ನಾನ್ ಕೇಳ್ತಾ ಇರೋದು ಕಿಚ್ಚ. ಹೇಳಿ ಕೇಳಿಸ್ಲ ನಿನಗೆ? ನನ್ನ ಏನ್ ಅನ್ಕೊಂಡಿದ್ಯಾ? ಹುಚ್ಚ ಅಂತನ ಇಲ್ಲ ಹುಚ್ಚ ತರ ಕಾಣಿಸ್ತಾ ಇದ್ದೀನ? ಅಯ್ಯೋ ಬಿಡಿ ನನ್ನ. ಎಲ್ರಿಗೂ ಒಬ್ಬಪ್ಪ ಇರ್ತಾನೆ, ನಿನಗೆ ಮಾತ್ರ ಇಬ್ರು. ಒಬ್ಬ ನಿನ್ನ ಹೆತ್ತವನು, ಇನ್ನೊಬ್ಬ ನೀನ್ ಮಾಡಿರೋ ತಪ್ಪನ್ನೆಲ್ಲ ತಿದ್ದಿ ಒಳ್ಳೆ ದಾರಿಯಲ್ಲಿ ನಡೆಯಕ್ಕೆ ಚಾನ್ಸ್ ಕೊಡ್ತಾ ಇರೋ ನಾನು. ನೀನ್ ಇಲ್ದಿರೋ ಜೀವನ ನೆನೆಸ್ಕೊಳಕ್ಕೆ ಆಗಲ್ಲ ಕಣೆ ನನಗೆ. ನೀನಿನ್ ಹೆದರ್ಸಿದ್ರು ಗೆದರ್ಸಿದ್ರು ಯಾವಳೋ ಒಬ್ಳು ಅಂತ ಅನ್ನಿಸ್ತಾ ಇಲ್ಲ ನನಗೆ. ನೀನ್ ನನಗಾಗಿ ಹುಟ್ಟಿದವಳು. ನಿಮ್ಮಲ್ಲಿರೋ ಹಕ್ಕಿನಿಂದ ನಾನು ಹೇಳ್ತಾ ಇದ್ದೀನಿ. ಮನಸ್ಸಿಗೆ ಬಹಳ ವೇದನೆ ಆಗುತ್ತೆ ಕಣೆ, ವೇದನೆ ಆಗುತ್ತೆ. ನಿನಗೆ ಕೈ ಮುಗಿದ್ ಕೇಳ್ಕೋ. ಯಾಕೆ ಅಳ್ತಾ ಇದೀಯಾ? ಒಪ್ಗೆ ಇಲ್ವಾ? ಒಪ್ಗೆನಾ? ಕೇಳ್ತಾ ಇದ್ದೀನಲ್ಲ, ಒಪ್ಗೆನಾ? ನೋಡು, ಇಡೀ ಜಗತ್ತೇ ಪ್ರೀತಿ ಮಾಡ್ತಾ ಇದೆ. ಆದ್ರೆ ಇದೆಲ್ಲ ತೋರಿಕೆ ಪ್ರೀತಿ. ಗೋಡೆ ಮೇಲೆ ಹೆಸರು ಬರೀತಾರೆ, ಅಳಿಸೋಗತ್ತೆ. ಆದ್ರೆ ನಾನು ನಿನ್ ಹೆಸರು ಇಲ್ಲಿ ಬರ್ಕೊಂಡಿದ್ದೀನಿ, ಅಳಿಸಕ್ಕಾಗಲ್ಲ ಕಣೆ. ಇಷ್ಟೆಲ್ಲ ನಾನು ನನಗೋಸ್ಕರ ಮಾಡಿದೆ ಅನ್ಕೊಂಬೇಡ. ನೀ ರಾಣಿ ತರ ಇರ್ಬೇಕು ಕಣೆ. ನಿನಗೇನು ಕೊರತೆ ಬರ್ದಿದ್ದ ಹಾಗೆ ನಾನು, ನನ್ನ ಅಣ್ಣ, ನನ್ನ ಅತ್ತಿಗೆ, ಫ್ರೆಂಡ್ಸ್ ಎಲ್ರೂ ಚೆನ್ನಾಗಿ ನೋಡ್ಕೋತೀವಿ. ಹಾಗೆ ಹೇಳಿ ನಾನು ಮನಸ್ಸು ನೋವುತ್ತೆ ಕಣೆ. ಇಷ್ಟ ಹೇಳಿದ್ಮೇಲೂ ನೀ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ನನ್ನ ಮನ್ಸಲ್ಲಿ ಹಾಗೇನೂ ಇಲ್ಲ ಅಂತ ಹೇಳ್ದೆ ಅನ್ಕೋ. ಈ ಕಲ್ಲಿಂದ ಜಜ್ಜಿ ನಿನ್ನ ಸಾಯಿಸ್ಬಿಡ್ತೀನಿ. ನೀನೇ ಸತ್ಮೇಲೆ ನನಗೇನೇ ಕೆಲಸ? ನಾನು ನಿನ್ನ ಹಿಂದೆ ಬರ್ತಾ ಇರೋದೆ. ಇನ್ನೂ ಅವನ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಮ್ಮ. ಏನೇನೋ ಆಗಬೇಕು ಅಂತ ಆಸೆ ಪಡ್ತೀವಿ, ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾವು ತಾನೇ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು. ಸಾಕಿ ಬೆಳೆಸಿದ ನಮಗೆ ಅವನ ಬಗ್ಗೆ ನಂಬಿಕೆ ಹೊರಟೋಯ್ತು. ಒಳ್ಳೆಯದು ಕೆಟ್ಟದ್ದು ಗೊತ್ತಿರೋ ಹುಡುಗಿನಮ್ಮ ನೀನು. ಕೈ ಮುಗಿದ್ ಕೇಳ್ಕೊಳ್ತೀನಮ್ಮ, ಎಲ್ರ ಮುಂದೆ ಹೀಗೆ ನಿಮ್ ತಂದೆನ ತಲೆ ತಗ್ಸಿ ಕೂತ್ಕೊಳ್ಳೋಕೆ ಮಾಡ್ಬೇಡಮ್ಮ ಪ್ಲೀಸ್. ಅದು ನನ್ನ ಫ್ರೆಂಡ್ಸ್ ಹೇಳಿದ್ರು ಕಿಚ್ಚ ನಿನಗೆ ಅದು ಶುರುವಾಗಿದೆ ಅಂತ. ನಾನು ನಂಬಲಿಲ್ಲ. ಆದರೂ ಕೆಲವು ದಿನದಿಂದ ಒಂಥರ ಆಗ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು? ಡಿಸ್ಕಸ್ ಮಾಡ್ಬೇಕು. ಡಿಸ್ಕಸ್ ಮಾಡಿ ಸರಿ ಮಾಡ್ಕೋಬೇಕು. ನನಗೆ ನೀನು ಓಕೆ, ನಿನಗೆ ಓಕೆನೆ. ಅದ ನೀನ್ ಮುಚ್ಚಿಡ್ತಾ ಇದೆಯಾ? ಪ್ಲೀಸ್ ಇಲ್ಲಿ ನೋಡಿ. ಓಕೆ ಓಕೆ ಓಕೆ. ಓಯ್ ಇಲ್ಲಿ ಬಾ. ಫಸ್ಟ್ ಇಯರ್ ಸೀನಿಯರ್ಸ್ ನೋಡಿದ ತಕ್ಷಣ ವಿಶ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ವಿಶ್ ಮಾಡು. ಗುಡ್ ಮಾರ್ನಿಂಗ್. ಒಳ್ಳೆ ಪೊಲೀಸ್ ತರ ಅಟೆನ್ಷನ್ ಅಲ್ಲಿ ನಿಂತ್ಕೊಂಡು ವಿಶ್ ಮಾಡು. ಗುಡ್ ಮಾರ್ನಿಂಗ್. ಇನ್ಮೇಲೆ ದಿನ ಇದೇ ರೀತಿ ವಿಶ್ ಮಾಡಿ ಹೋಗ್ಬೇಕು, ಗೊತ್ತಾಯ್ತಾ? ಬುಕ್ ಕೊಡು. ಏನಿದು? ನವಿಲ್ಗರಿ. ಅದ್ ಗೊತ್ತು, ಬುಕ್ಕಲ್ಲೇ ಕಟ್ಟಿದ್ಯಾ? ಅದು ಮರಿ ಹಾಕುತ್ತೆ, ಅದಕ್ಕೆ. ಇದು ಮೊಟ್ಟೆ ಹಾಕುತ್ತಾ? ಇದನ್ನ ಪುಸ್ತಕದಲ್ಲಿ ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತತ್ತೆ. ಎಕ್ಸ್ಕ್ಯೂಸ್ ಮೀ, ನಿಮ್ ನವಿಲ್ಗರಿ ಮರಿ ಹಾಕಿದ್ರೆ ನನ್ಗೊಂದ್ ಕೊಡ್ತೀರಾ? ನಾನು ಸಾಕೋತೀನಿ. ನೀನ್ ಹೋಗು. ತುಂಬಾ ಥ್ಯಾಂಕ್ಸ್. ರಾತ್ರಿ ನಿದ್ದೆನೆ ಬರ್ತಾ ಇಲ್ಲಪ್ಪ. ಲೋ ಕಿಚ್ಚ, ಮೈ ನೋಡ್ಕೊಳ. ಬರ್ತಾ ಬರ್ತಾ ತುಂಬಾ ಸಣ್ಣಗಾಗ್ತಾ ಇದೆಯಾ? ಹೌದು, ಟೈಮ್ ಸರಿಯಾಗಿ ಊಟ ಮಾಡ್ತಿದ್ಯಾ ಇಲ್ವಾ? ಈ ನಡುವೆ ಏನು ಸೇರ್ತಾ ಕಣೋ, ಏನು ಅಂತ ಗೊತ್ತಿಲ್ಲ. ಕಳೆದೋದ್ಯಲ್ಲೋ ಕಿಚ್ಚ, ಕಳೆದೋದ್ಯಲ್ಲೋ. ರೋಡಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಫಿಗರ್ಗಳು ಓಡಾಡ್ತವೆ, ಅಂತ ಫಿಗರ್ನೆಲ್ಲ ಬಿಟ್ಟು ಆ ಬೊಮ್ಮನ್ ಫಿಗರಿಗೆ ಬಿದ್ಯಲ್ಲೋ. ಹಾಗಾದ್ರೆ ಅದು ಅದೇ ಅಂತ್ಯ? ಅದೇನೆ, ಬೇರೆ ಏನು ಅಲ್ಲ.